ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ಬಗಳಾಂಬಿಕೆ ಪ್ರಚೋದಯಾತ್. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಂಬಕೆ ದೇವಿ ನಾರಾಯಣಿ ನಮೋಸ್ತೆ. ಮಂಗಲ್ಯ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿ. ಮಾತಾ ಬಗಳಾಂಬಿಕೆ ದೇವಿಯ ಮಹಿಮೆ ಹಾಗೂ ಬಗಳಾಂಬಿಕೆ ದೇವಿ ಬನಶಂಕರಿಯಾಗಿ ಮಾರ್ಪಟ್ಟಿದ್ದು ಹೇಗೆ, ಹಾಗೂ ಬಾದಾಮಿಯಿಂದ ಬನಶಂಕರಿ ತಾಯಿ ಬಾದಾಮಿಯಿಂದ ಬೆಂಗಳೂರಿಗೆ ಹೇಗೆ ಬಂದು ನೆಲೆಸಿದಂತಹ ಚರಿತ್ರೆಯನ್ನು ನಾವು ಇವತ್ತಿನ ದಿವಸ ಶಕ್ತಿಪೀಠ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಪ್ರಸಾರ ಮಾಡ್ತಾ ಇದ್ದೇವೆ. ತಾಯಿ ಬಗಳಾಂಬಿಕೆ ತಾಯಿ ವನದಲ್ಲಿ ಜನಿಸಿ ಬಂದಂತಹ ಭಕ್ತರುಗಳಿಗೆ, ಹಸಿದು ಬಂದಂತಹ ಭಕ್ತರುಗಳಿಗೆ ತರಕಾರಿಯನ್ನು ಕೊಟ್ಟು ಹಸಿವೆಯನ್ನು ನೀಗಿಸಿದಂತಹ ತಾಯಿ ಬನಶಂಕರಿ ತಾಯಿ. ಬನಶಂಕರಿ ದೇವಿ ಅಂದರೆ ಈಶ್ವರನಿಗೆ ಪ್ರಿಯವಾದಂತಹ ತಾಯಿ ಬನಶಂಕರಿ ಮಾತೆ. ಹಾಗಾಗಿ ಶಂಕರಿ ಎಂದು ಕರೆಯುತ್ತಾರೆ. ಸ್ಕಂದರು ಬನಶಂಕರಿ ದೇವಿಯ ಮಹಾತ್ಮೆಯನ್ನು ಹೇಳುತ್ತಾರೆ. ಪೂರ್ವದಲ್ಲಿ ಒಂದು ಕಾಲದಲ್ಲಿ ಪಾಂಡ್ಯ, ಚೋಳ, ಕಳಿಂಗ, ಆಂಧ್ರ, ಪಾಂಚಾಲಿ, ದ್ರಾವಿಡ, ಮಾಗಧ, ಕೊಂಕಣ ಮುಂತಾದ ರಾಜ್ಯದ ರಾಜರುಗಳು ಕ್ಷೇತ್ರವಾದಂತಹ ಬಾದಾಮಿಗೆ ಹೋಗಿ ತೀರ್ಥಯಾತ್ರೆಗಳನ್ನು ಮಾಡಿಕೊಳ್ಳುತ್ತಾ ಮಲಪ್ರಭಾ ನದಿಯ ದಡದಲ್ಲಿ ಸ್ನಾನ ಸಂಧ್ಯಾವಂದನೆಗಳನ್ನು ಮುಗಿಸಿ ನದಿಯ ತೀರದಲ್ಲಿ ವಿಶ್ರಾಂತಿಯನ್ನು ಪಡೆಯುವಾಗ ರಾತ್ರಿ ಕಾಲದಲ್ಲಿ ಸುಖ ನಿದ್ರೆಗೆ ಜಾರುತ್ತಾರೆ. ಆ ರಾಜ್ಯರ ಸ್ವಪ್ನದಲ್ಲಿ ತಾಯಿ ಬನಶಂಕರಿ ಮಾತೆ ಕಾಣಿಸಿಕೊಂಡು, ಧರ್ಮಶೀಲರೇ, ಭೂಪಾಲರೇ, ನೀವು ಈ ಮಾಲಿನಿ ನದಿಯ ತೀರದಲ್ಲಿ ಸ್ನಾನ ಸಂಧ್ಯಾವಂದನೆಯನ್ನು ಮಾಡಿದ ಕಾರಣ ನಿಮಗೆ ಜನ್ಮಾಂತರದಲ್ಲಿ ಮಾಡಿದ ಎಲ್ಲ ಸುಕೃತವು ಸಫಲವಾಯಿತು. ಆದಿಶಕ್ತಿಯಾದಂತಹ ನಾನು ಭಕ್ತರ ಇಷ್ಟಾರ್ಥ ಸಿದ್ಧಿಗೋಸ್ಕರವಾಗಿ ಈ ತಿಲಕಾರಣ್ಯದಲ್ಲಿ ವಾಸ ಮಾಡುತ್ತಿದ್ದೇನೆ. ಕ್ಷೇತ್ರದ ಮಹಿಮೆಯನ್ನು ಸ್ಕಂದರು ಶಾಕಾಂಬರಿ ಚರಿತ್ರೆಯನ್ನು ಹೇಳುತ್ತಾರೆ. ತಾಯಿ ಬನಶಂಕರಿ ದೇವಿ ಕ್ರೂರ ರೂಪವನ್ನು ಬಿಟ್ಟು ಶಾಂತ ರೂಪಕ್ಕೆ ಬಂದಂತಹ ಕತೆ ಏನೆಂದರೆ, ದುರ್ಗಮ, ದುರ್ಮಾಕ್ಷ ಮುಂತಾದಂತಹ ಕ್ರೂರ ರಾಕ್ಷಸರುಗಳನ್ನು ಸಂಹಾರ ಮಾಡಿ ಉಗ್ರ ರೂಪವನ್ನು ತಾಳಿದಂತಹ ತಾಯಿ ಬನಶಂಕರಿ ದೇವಿ ಆಗಿರುತ್ತಾರೆ. ಕಾಲಾಂತರದಲ್ಲಿ ಆ ಸ್ವರೂಪವು ಹಾಗೆಯೇ ಉಳಿದು ಬಿಡುತ್ತದೆ. ಇಂದ್ರಾದಿ ದೇವತೆಗಳು ಯೋಚಿಸುತ್ತಾರೆ, ದೇವಿಯ ಪರಮ ಭಕ್ತನಾದಂತಹ ತ್ರಿದಂಡಿ ಮಹಾಮುನಿಯನ್ನು ಮುಂದೆ ಇಟ್ಟುಕೊಂಡು ಶ್ರೀದೇವಿಯ ಸನ್ನಿಧಾನಕ್ಕೆ ಬರುತ್ತಾರೆ. ಎಲ್ಲರೂ ಶ್ರೀದೇವಿಯ ಸನ್ನಿಧಾನಕ್ಕೆ ಬಂದು ಪ್ರಾರ್ಥನೆಯನ್ನು ಮಾಡುತ್ತಾರೆ. ಹೇ ಮಹಾದೇವಿ, ಬ್ರಹ್ಮಶಕ್ತಿಯಾದಂತಹ ಬ್ರಾಹ್ಮಿಣಿ, ವಿಷ್ಣು ಶಕ್ತಿಯಾದಂತಹ ಇಂದಿರೆ, ಶಿವಶಕ್ತಿಯಾದಂತಹ ಶಾಂಭವಿಯೂ ನೀನೇ. ದೇವತೆಗಳಲ್ಲಿ ಸತ್ವರೂಪ ದಾನದಲ್ಲಿ, ರಜುರೂಪ ಜಂತುಗಳಲ್ಲಿ, ತಪೋರೂಪ ಧಾರಣ,
ಮಾಡುತ್ತಾ ತ್ರಿಗಣಾತ್ಮಕವಾದಂತಹ ಆದಿಶಕ್ತಿಯೋ ನೀನೇ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಮಾಯೆ, ಭಕ್ತರ ಮೇಲಿನ ವಾತ್ಸಲ್ಯದಿಂದ ನೀನು ಘನರೂಪವನ್ನು ಬಿಟ್ಟು ಶಾಂತ ರೂಪವನ್ನು ಧರಿಸಿ ಜಗತ್ತಿನ ಸಂತಾಪ ಪರಿಹರಿಸುವಂಥ ತಾಯಿ ಎಂದು ಪ್ರಾರ್ಥನೆಯನ್ನು ಮಾಡುತ್ತಾರೆ. ದೇವತೆಗಳ ಸ್ತುತಿಯಿಂದ ಪ್ರಸನ್ನಳಾದಂತಹ ತಾಯಿ ದೇವಿಯು ಅಂದಿನಿಂದ ಶಾಂತ ಅಂಬರಿ ಅಂದರೆ ಶಾಕಂಭರಿಯಾಗಿ ಮಾರ್ಪಟ್ಟಿರುತ್ತಾರೆ. ಮಾಲಿನಿ ಮಲಪ್ರಭಾ ನದಿಯ ತೀರದಲ್ಲಿ ವಾಸ ಮಾಡುತ್ತಾ ಶಾಕಾಂಬರಿ ದೇವಿಯು ಬೆಂಗಳೂರಿಗೆ ಬಂದು ಬನಶಂಕರಿ ಆಗಿ ಪರಿವರ್ತನೆ ಆಗಿದಂತಹ ಕತೆ ರೋಮಾಂಚನಕಾರಿಯಾಗಿದೆ. ಹೇಗೆಂದರೆ ಸುಮಾರು 2 ಶತಮಾನಗಳ ಹಿಂದೆ ಬಸಪ್ಪ ಶೆಟ್ಟರು ಕಬ್ಬನ್ಪೇಟೆಯಲ್ಲಿ ವಾಸವಾಗಿದ್ದರು. ಇವರು ರೇಷ್ಮೆ ವ್ಯಾಪಾರಸ್ಥರಾಗಿದ್ದರು. ಇವರು ಮಹಾದಾನಿಗಳು, ಮಹಾದೈವ ತಪಸ್ವಿಗಳು ಆಗಿದ್ದಂಥ ಇವರು ಪ್ರತಿ ವರ್ಷವೂ ಬಾದಾಮಿಗೆ ಹೋಗಿ ಅಲ್ಲಿ ದೇವಿಯ ದರ್ಶನವನ್ನು ಪಡೆಯುತ್ತಿದ್ದರು. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕು ಚೊಳಚೆಗುಡ್ಡವಾಸಿ ತಾಯಿ ಬಗಳಾಂಬಿಕೆ ದೇವಿ, ತಾಯಿ ಬಗಳಾಂಬಿಕೆ ದೇವಿ. ಬನಶಂಕರಿ ಮಾತೆಯು ಬಾಗಲಕೋಟೆ ಜಿಲ್ಲೆ. ಇವರ ಮನೆತನದ ಪುರೋಹಿತರಾಗಿದ್ದಂತಹ ಸರಬಂಡೆ ಪಾಳ್ಯ ದೇಶಸ್ಥರಾದಂತಹ ಬ್ರಾಹ್ಮಣರಾದಂತಹ ಬಾಲಾಜಿ ದೇಶಮುಖರು ಬನಶಂಕರಿ ಕ್ಷೇತ್ರದ ಯಾತ್ರೆ ಮಾರ್ಗದರ್ಶಕರಾಗಿರುತ್ತಾರೆ. ಬಸಪ್ಪ ಶೆಟ್ಟಿ ದಂಪತಿಗಳು ಹಾಗೂ ದೇಶಮುಖ ದಂಪತಿಗಳು ಬನಶಂಕರಿ ಯಾತ್ರೆಗೆ ಹೊರಡುತ್ತಾರೆ. ಆಗ ಪ್ರಯಾಣಕ್ಕೆ ಈಗಿರುವ ಸೌಲಭ್ಯಗಳು ಯಾವುವು ಇರಲಿಲ್ಲ. ಕುದುರೆ ಗಾಡಿಗಳು ಹಾಗೂ ರೈಲು ಗಾಡಿಯ ಮುಖಾಂತರ ಆ ಕ್ಷೇತ್ರವನ್ನು ತಲುಪಬೇಕಾಗಿತ್ತು. ಈಗ ಬಸಪ್ಪ ಶೆಟ್ಟರು ಹಾಗೂ ಆ ಪುರೋಹಿತರು ಕುದುರೆ ಗಾಡಿಯ ಮುಖಾಂತರ ಆ ಕ್ಷೇತ್ರವನ್ನು ತಲುಪುತ್ತಾರೆ. ದೇವಿಯ ಕ್ಷೇತ್ರವಾದಂತಹ ಬನಶಂಕರಿಯ ಸ್ಥಳಕ್ಕೆ ಹೋದಾಗ ಆ ದಂಪತಿಗಳು ಅಂದರೆ ಬಸಪ್ಪ ಶೆಟ್ಟರ ದಂಪತಿಗಳ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಬೆಂಗಳೂರಿನಲ್ಲಿ ನನ್ನ ಒಂದು ಸ್ಥಾನವನ್ನು ಬಗಳಾಂಬಿಕೆ ದೇವಿ ಬೆಂಗಳೂರಿಗೆ ಬಂದು ಪ್ರಥಮದಲ್ಲಿ ಬಾದಾಮಿಯಲ್ಲಿ ನೆಲೆಸಿದಂತಹ ತಾಯಿ ಬಗಳಾಂಬಿಕೆಯು ಬೆಂಗಳೂರಿನಲ್ಲಿ ಬನಶಂಕರಿಯಾಗಿ ಮಾರ್ಪಟ್ಟಿದ್ದು ಅದು ಕನಕಪುರ ಮುಖ್ಯ ರಸ್ತೆ ಬನಶಂಕರಿ ವಾರ್ಡಿನಲ್ಲಿ ಸ್ಥಾಪಿತವಾಗಿದೆ. ಎರಡನೆಯದಾಗಿ ಮಾಗಡಿ ಮುಖ್ಯ ರಸ್ತೆ ಟೋಲ್ಗೇಟ್ ಹತ್ತಿರ ಚೋಳೂರುಪಾಳೆ ಎಂಬ ಗ್ರಾಮದಲ್ಲಿ ತಾಯಿಯನ್ನು 25 ವರ್ಷಗಳ ಹಿಂದೆ ಪ್ರತಿಷ್ಠಾಪನೆಯನ್ನು ಮಾಡಲಾಗಿತ್ತು. ಈಗ ಆ ತಾಯಿಯನ್ನು ವಿಸರ್ಜನೆ ಮಾಡಿ ಹೊಸದಾಗಿ ತಾಯಿ ಬಗಳಾಂಬಿಕೆ ಬನಶಂಕರಿಯನ್ನು ಸ್ಥಾಪನೆ ಮಾಡಲಾಗಿದೆ. ಮಂಗಳವಾರ, ಶುಕ್ರವಾರ ಹಾಗೂ ಭಾನುವಾರ ರಾಹುಕಾಲದ ಪೂಜೆಗೆ ದೇವಿಯ ಆರಾಧನೆಗೆ ಬಹಳ ಮಹತ್ವವನ್ನು ಕೊಡಬೇಕು. ಏಕೆಂದರೆ ಒಂದು ಉದಾಹರಣೆ, 3 ಜನ ಸುಮಂಗಲಿಯರು ಬನಶಂಕರಿ ದೇವಾಲಯಕ್ಕೆ ಬರ್ತಾರೆ. ಬಂದು ದೇವರ ಅರ್ಚನೆಯನ್ನು ಮಾಡಲು ಕೇಳುತ್ತಾರೆ. ಆದರೆ ಅರ್ಚಕರು ರಾಹುಕಾಲ ಕಳೆಯಲಿ ಎಂದು ಅವರಿಗೆ ತಡೆ ಒಡ್ಡುತ್ತಾರೆ. ಆದರೂ ಸಹಿತ ಆ ಸುಮಂಗಲಿಯರು ನಮಗೆ ಬೇಗನೆ ಪೂಜೆ ಮಾಡಿಕೊಡಬೇಕಾಗಿ ಕೇಳಿದಾಗ ಆಗ ಅರ್ಚಕರು ಕುಂಕುಮಾರ್ಚನೆಯನ್ನು ಮಾಡುತ್ತಾರೆ. ಕುಂಕುಮಾರ್ಚನೆಯನ್ನು ಮಾಡಿ ಕುಂಕುಮವನ್ನು ಆ ಸುಮಂಗಲಿಯರಿಗೆ ಕೊಟ್ಟಾಗ
ಆ 3 ಜನ ಸುಮಂಗಲಿಯರು ಆ ದೇವಾಲಯದಿಂದ ಹೊರಗೆ ಹೋಗಿ ಕ್ಷಣಾರ್ಧದಲ್ಲಿ ಆ ಸುಮಂಗಲಿಯರು ಕುಂಕುಮವನ್ನು ಪಡೆದು ಅದೃಶ್ಯವಾಗುತ್ತಾರೆ, ಮರೆಯಾಗಿ ಹೋಗುತ್ತಾರೆ. ಆದ್ದರಿಂದ ಆ ಬನಶಂಕರಿ ದೇವಾಲಯದಲ್ಲಿ ರಾಹುಕಾಲಕ್ಕೆ ಪ್ರಮುಖ ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ. ಹಾಗೂ ಈ ದೇವಾಲಯದಲ್ಲಿ ಬಂದಂತಹ ಭಕ್ತರುಗಳಿಗೆ ಶೀಘ್ರಮೇವ ಫಲ ಸಿದ್ಧಿ ಉಂಟಾಗುತ್ತದೆ. ತಾಯಿ ಎಲ್ಲರ ಕಷ್ಟಗಳನ್ನು ನೀಗಿಸುವಂತಹ ಶಕ್ತಿ ಬನಶಂಕರಿಯಾಗಿರುತ್ತಾರೆ. ಆ ತಾಯಿಯು ಬಹು ಬೇಗನೆ ವರವನ್ನು ಕೊಡುವಂತಹ ತಾಯಿ ಬಗಳಾಂಬಿಕೆ ಮಾತೆ. ಬಂದಂತಹ ಭಕ್ತರುಗಳಿಗೆ ಈಪ್ಸಿತ ಫಲವನ್ನು ಕೊಟ್ಟು ಶ್ರೀರಕ್ಷೆಯಾಗಿ ನೆಲೆಯೂರಿ ನಿಂತಿದ್ದಾರೆ. ಸಂಕಲ್ಪ ಮಾಡಿಕೊಂಡಂಥ ಅವಧಿಯಲ್ಲಿ ದೀಪಗಳನ್ನು ಹಚ್ಚಿ ಆ ದೇವಿಯ ಕೃಪೆಗೆ ಪಾತ್ರರಾಗಿ ತಮಗೆ ಬಂದಂತಹ ಕಷ್ಟಗಳನ್ನೆಲ್ಲ ನಿವಾರಣೆಯಾಗುತ್ತದೆ. ಶಕ್ತಿಪೀಠ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರವಾಗಿರ್ತಕ್ಕಂತಹ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಈ ವಿಡಿಯೋ ಯಾವುದೇ ಒಂದು ಗೊಂದಲವಿದ್ದಲ್ಲಿ ಶಕ್ತಿಪೀಠ ಯೂಟ್ಯೂಬ್ ಚಾನಲ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ಹೊಸ ಹೊಸ ಧಾರ್ಮಿಕ ವಿಷಯಗಳಿಗಾಗಿ ಶಕ್ತಿಪೀಠ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.